ಮನೆಯಲ್ಲಿ ತಿನ್ನೋದಕ್ಕೆ ಸರಿಯಾಗಿ ಆಹಾರ ಇಲ್ಲ, ಕಡುಬಡತನ. ಕೈಯಲ್ಲಿ ಬರೀ ಒಂದು ಸುತ್ತಿಗೆ ಮತ್ತು ಉಳಿಯನ್ನು ಹಿಡಿದು ಆ ಬೆಟ್ಟದ ಕಡೆಗೆ ಹೋಗ್ತಾ ಇದ್ರೆ ಊರಿನ ಜನರು ಹುಚ್ಚ ಹುಚ್ಚ ಅಂತ ಇದ್ರು. ಯಾವುದೇ ಯಂತ್ರಗಳನ್ನು ಬಳಸಲಿಲ್ಲ, ಸರ್ಕಾರದ ಸಹಾಯವನ್ನೇ ಕೇಳಲಿಲ್ಲ. ಕೇವಲ ಒಬ್ಬ ವ್ಯಕ್ತಿ ಇಡೀ ಪರ್ವತವನ್ನೇ ಸೀಳಿ ದಾರಿ ಮಾಡ್ತಾನೆ ಅಂದರೆ ನೀವು ನಂಬ್ತೀರಾ? ಈ ಜಗತ್ತಿನಲ್ಲಿ ಎರಡು ತರಹದ ಜನರಿರ್ತಾರೆ. ಒಬ್ಬರು ವಿಧಿಯನ್ನು ನಂಬಿ ಬದುಕೋರು, ಮತ್ತೊಬ್ಬರು ಹಣೆ ಬರಹವನ್ನು ತಾವೇ ಬರೆದುಕೊಳ್ಳೋರು. ಹೌದು ವೀಕ್ಷಕರೇ, ಇವತ್ತು ನಾವು ಮಾತಾಡ್ತಾ ಇರೋದು ಯಾವ ಒಬ್ಬ ವ್ಯಕ್ತಿಯ ಸಹಾಯ ಇಲ್ಲದೇನೆ ಚರಿತ್ರೆಯನ್ನು ಸೃಷ್ಟಿಸಿದ ಒಬ್ಬ ಕೂಲಿ ಕಾರ್ಮಿಕ, ದ ಗ್ರೇಟ್ ಮೌಂಟೇನ್ ಮ್ಯಾನ್ ದಶರಥ್ ಮಾಂಜಿ. अरे भरम है भरम। देख देख कैसे खड़ते हैं करते रही। ಜೈ ಹಿಂದ್ ವೀಕ್ಷಕರೇ, ದಶರಥ್ ಮಾಂಜಿ 1934ರಲ್ಲಿ ಬಿಹಾರದ ಗೆಹಲೂರ್ ಎಂಬ ಹಳ್ಳಿಯ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸ್ತಾನೆ. ದಶರಥ್ ಮಾಂಜಿ ಮುಸಾಹರ್ ಸಮುದಾಯದಲ್ಲಿ ಹುಟ್ಟಿದ ಕಾರಣದಿಂದ ಆಗಿನ ಕಾಲದಲ್ಲಿ ಇವರನ್ನ ಸಮಾಜದ ಕೆಲಸದಾಯಿಗೆ ಸೇರಿದವರು ಅಂತ ನೋಡ್ತಾ ಇದ್ರು. ಈ ಗೆಹಲೂರ್ ಗ್ರಾಮದ ದೊಡ್ಡ ಶಾಪ ಏನಂದ್ರೆ ಅಲ್ಲಿನ ವಿಶಾಲವಾದ ಬೆಟ್ಟ ಈ ಗ್ರಾಮವನ್ನ ಇಡೀ ಪ್ರಪಂಚದಿಂದ ಬೇರ್ಪಡಿಸಿತ್ತು. ಚಿಕ್ಕಂದಿನಿಂದಾನೇ ದಶರಥ್ ಮಾಂಜಿ ಸಣ್ಣ ಸಣ್ಣ ಅಗತ್ಯಗಳಿಗೆ ಕಿಲೋಮೀಟರ್ ಗಟ್ಟಲೆ ಬೆಟ್ಟವನ್ನು ಸುತ್ತಿ ಹೋಗಬೇಕಿತ್ತು. ನಂತರ ಬಡತನ ತಾಳಲಾರದೆ ಮನೆಯಿಂದ ಓಡಿ ಹೋದ ದಶರಥ್ ಮಾಂಜಿ ಧನ್ಬಾದ್ನ ಕಲ್ಲಿದ್ದಲು ಗಣಿಗಳಲ್ಲಿ ಕೆಲಸ ಮಾಡೋದಕ್ಕೆ ಸೇರ್ಕೊಳ್ತಾನೆ. ಅಲ್ಲಿ ಕೆಲವು ವರ್ಷಗಳು ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಕೆಲವು ವರ್ಷಗಳ ನಂತರ ದಶರಥ್ ತಮ್ಮ ಹಳ್ಳಿಗೆ ಬಂದಾಗ ಪಾಲ್ಗುಣಿ ದೇವಿ ಎಂಬಾಕೆ ಪರಿಚಯ ಆಗುತ್ತಾಳೆ. ಅವರಿಬ್ಬರ ಮದುವೆ ಆಗುತ್ತೆ. ಮತ್ತೆ ದಶರಥ್ ಆ ಗಣಿಗಳಲ್ಲಿ ಕೆಲಸಕ್ಕೆ ಹೋಗದೇನೆ ತಮ್ಮ ಹಳ್ಳಿಯಲ್ಲೇ ಕೆಲಸ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ದಶರಥ್ ಬೆಟ್ಟದ ಇನ್ನೊಂದು ತುದಿಯಲ್ಲಿ ಪ್ರತಿದಿನ ಕೆಲಸಕ್ಕೆ ಹೋಗ್ತಾ ಇದ್ದ. ಪಾಲ್ಗುಣಿ ದೇವಿ ಪ್ರತಿದಿನ ಬೆಟ್ಟ ಹತ್ತು ಇಳಿದು ದಶರಥ್ಗೆ ಊಟ ತೆಗೆದುಕೊಂಡು ಹೋಗ್ತಾ ಇದ್ಲು. ಆ ಕಠಿಣ ಹಾದಿಯಲ್ಲೂ ಕೂಡ ಇವರ ಪ್ರೇಮ ಗಾಢವಾಗಿತ್ತು. ಒಂದು ದಿನ ಮಧ್ಯಾಹ್ನ ಎಂದಿನಂತೆ ಊಟ ಹಿಡಿದು ಬೆಟ್ಟದ ಕಿರಿದಾದ ಜಾಗದಿಂದ ಹತ್ತುವಾಗ ಅವತ್ತಿನ ದಿನ ವಿಧಿಯ ಆಟವೇ ಬೇರೆಯಾಗಿತ್ತು. ಆಗಾಗಲೇ ಊಟದ ಸಮಯ ಮೀರಿ ಹೋಗಿತ್ತು. ತನ್ನ ಗಂಡ ಹಸಿವಿನಲ್ಲಿ ಇರ್ತಾನೆ ಅಂತ ಆತುರದಿಂದ ಊಟವನ್ನ ಕೈಯಲ್ಲಿ ಹಿಡ್ಕೊಂಡು ಬೆಟ್ಟವನ್ನ ಹತ್ತಾ ಇದ್ಲು. ಮಧ್ಯಾಹ್ನದ ಬಿಸಿಲು ಜಾಸ್ತಿ ಇತ್ತು. ಬೆಟ್ಟದ ಅರ್ಧ ಭಾಗದಷ್ಟು ಹತ್ತಿ ಆಗಿತ್ತು. ಅದೇ ಸಮಯ ಪಾಲ್ಗುಣಿ ದೇವಿ ಒಂದು ಕಲ್ಲಿಗೆ ಎಡವಿ ಕಾಲು ಜಾರಿ ಕೆಳಗೆ ಬಿದ್ದು ಬಿಡ್ತಾಳೆ. ಪಾಲ್ಗುಣಿ ದೇವಿಯ ತಲೆ ಒಂದು ಕಲ್ಲು ಬಂಡೆಗೆ ಬಲವಾಗಿ ತಗಲಿ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ಆದ್ರೆ ಅಲ್ಲಿ ದಶರಥ್ ಮಾಂಜಿ ಹಸಿವಿನಿಂದ ಊಟಕ್ಕಾಗಿ ಕಾದು ಕುಂತಿದ್ದ. ಸ್ವಲ್ಪ ಸಮಯದ ನಂತರ ಆ ಬೆಟ್ಟದ ಪಕ್ಕದಲ್ಲಿ ಹೋಗ್ತಿದ್ದ ಸ್ಥಳೀಯ ಪಾಲ್ಗುಣಿ ದೇವಿ ಕೆಳಗೆ ಬಿದ್ದಿರೋದನ್ನ ನೋಡ್ತಾನೆ. ತಕ್ಷಣವೇ ದಶರಥ್ ಮಾಂಜಿಗೆ ವಿಷಯ ಹೇಳಲಾಗುತ್ತೆ. ದಶರಥ್ ಮಾಂಜಿ ಬೆಟ್ಟದಿಂದ ಕೆಳಗಡೆ ಓಡಿ ಓಡಿ ಬರ್ತಾನೆ. ನೋಡಿದ್ರೆ ತನ್ನ ಹೆಂಡತಿ ಪಾಲ್ಗುಣಿ ದೇವಿ ತಲೆಗೆ ಜೋರಾಗಿ ಪೆಟ್ಟು ಬಿದ್ದು ರಕ್ತದಿಂದ ನೆಂದು ಹೋಗಿರ್ತಾಳೆ. ಒಂದು ಕ್ಷಣ ಏನ್ ಮಾಡಬೇಕು ಗೊತ್ತಾಗೋದಿಲ್ಲ. ಈ ಹಳ್ಳಿಯಿಂದ ವಜೀರ್ಗಂಜ್ ಆಸ್ಪತ್ರೆ ಕೇವಲ 15 ಕಿಲೋಮೀಟರ್ಗಳಿತ್ತು. ಆದ್ರೆ ಈ ವಿಶಾಲವಾದ ಬೆಟ್ಟದ ಕಾರಣದಿಂದ ಈ ಹಳ್ಳಿಯ ಜನರು 70 ಕಿಲೋಮೀಟರ್ ದೂರ ಸುತ್ತಿಕೊಂಡು ಹೋಗಬೇಕಿತ್ತು. ದಶರಥ್ ತಕ್ಷಣವೇ ತನ್ನ ಹೆಂಡತಿಯನ್ನ ಎತ್ಕೊಂಡು ಬೇರೆ ವಿಧಿ ಇಲ್ಲದೆ ಆ 70 ಕಿಲೋಮೀಟರ್ ದೂರ ಇರುವ ದಾರಿಯಿಂದ ಹೋಗೋಕೆ ನಿರ್ಧಾರ ಮಾಡ್ತಾನೆ. ದಾರಿ ಬಹಳ ಉದ್ದವಾಗಿತ್ತು. ಸಮಯ ಕೈ ಜಾರಿ ಹೋಗ್ತಾ ಇತ್ತು. ಕೆಲವು ಕಿಲೋಮೀಟರ್ಗಳು ಹೋದ್ಮೇಲೆ ಅತಿಯಾದ ರಕ್ತಸ್ರಾವದಿಂದ ಪಾಲ್ಗುಣಿ ದೇವಿ ದಶರಥ್ ಮಾಂಜಿಯ ಕೈಯಲ್ಲೇ ಪ್ರಾಣ ಬಿಡ್ತಾಳೆ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದ ಕಾರಣ ಪಾಲ್ಗುಣಿ ದೇವಿ ತೀರಿಕೊಳ್ತಾಳೆ. ತನ್ನ ಪತ್ನಿಯ ಶವ ಸಂಸ್ಕಾರದ ನಂತರ ಆ ಘಟನೆ ದಶರಥ್ ಮಾಂಜಿಯ ಮನಸ್ಸಿನಲ್ಲೇ ಉಳ್ಕೊಳ್ಳುತ್ತೆ. ತನ್ನ ಹೆಂಡತಿ ಅನುಭವಿಸಿದ ಆ ಕಷ್ಟವನ್ನ ಆ ಗ್ರಾಮಸ್ಥರು ಯಾರೂ ಅನುಭವಿಸಬಾರದು ಅಂತ ತನ್ನ ಮನೆಯಲ್ಲಿ ಸಾಕಿದ್ದ ಮೇಕೆಯನ್ನ ಮಾರಿ ಒಂದು ಸುತ್ತಿಗೆ ಮತ್ತು ಉಳಿಯನ್ನ ಖರೀದಿ ಮಾಡಿಕೊಂಡು ತಗೊಂಡು ಬರ್ತಾನೆ. ಶವ ಸಂಸ್ಕಾರದ ಮರುದಿನವೇ 15 ಕಿಲೋಮೀಟರ್ ದೂರದ ವಜೀರ್ಗಂಜ್ ಆಸ್ಪತ್ರೆಗೆ ಅಡ್ಡಲಾಗಿ ನಿಂತಿರುವ ಬೆಟ್ಟವನ್ನು ಕಡಿದು ದಾರಿ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ಪ್ರತಿದಿನ ದಶರಥ್ ಮಾಂಜಿ ಆ ಬೆಟ್ಟದ ಮಧ್ಯದಲ್ಲಿ ದಾರಿ ಮಾಡೋದಕ್ಕೆ ಹೋಗ್ತಿದ್ದಾಗ ದಶರಥ್ ಮಾಂಜಿಯವರನ್ನ ಊರಿನವರು ಹುಚ್ಚ ಹುಚ್ಚ ಅಂತ ಇದ್ರು. ಯಾವುದೇ ಆಧುನಿಕ ಸಲಕರಣೆಗಳಿಲ್ಲ, JCB ಇಲ್ಲ. ಮಳೆ, ಗಾಳಿ, ಸುಡುವ ಬಿಸಿಲು ಅಂತನೂ ನೋಡದೆ ದಿನದ 22 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದ. ಬೆಟ್ಟದ ಕಲ್ಲುಗಳನ್ನು ಒಡೆಯುವಾಗ ಕೈಗಳು ಸೀಳಿ ರಕ್ತ ಬರ್ತಾ ಇತ್ತು. ಆದ್ರೂ ಕೂಡ ದಣಿಯಲಿಲ್ಲ. ಯಾವ ಗ್ರಾಮಸ್ಥರು ಕೂಡ ದಶರಥ್ ಮಾಂಜಿಯ ಸಹಾಯಕ್ಕೆ ಬರಲಿಲ್ಲ. ಬದಲಾಗಿ ಸರ್ಕಾರದ ಅಧಿಕಾರಿಗಳು ಸುಳ್ಳು ಕೇಸ್ ಹಾಕಿ ಜೈಲಿಗೂ ಕೂಡ ಕಳಿಸಲಾಗುತ್ತೆ. ಆದರೆ ಅವರ ದೃಢ ಸಂಕಲ್ಪದ ಮುಂದೆ ಜೈಲಿನ ಗೋಡೆಗಳು ಕೂಡ ತಡೆಯಲಿಕ್ಕಾಗೋದಿಲ್ಲ. ಜೈಲಿನಿಂದ ಹೊರಬಂದ ತಕ್ಷಣವೇ ಉಳಿ ಮತ್ತು ಸುತ್ತಿಗೆಯನ್ನ ಹಿಡಿದು ಕೆಲಸ ಪ್ರಾರಂಭ ಮಾಡ್ತಾನೆ.
ದಶರಥ್ ಮಾಂಜಿಯ ತಂದೆಯೂ ಕೂಡ ಬಹಳಷ್ಟು ಬಾರಿ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಈ ಕೆಲಸ ಬೇಡ ಅಂತ, ಆದರೂ ಕೂಡ ಮಾತನ್ನು ಕೇಳೋದಿಲ್ಲ. ನಮಗೆಲ್ಲರಿಗೂ ಅಚ್ಚರಿ ಆಗುವ ವಿಷಯ ಏನಂದ್ರೆ, ದಶರಥ್ ಮಾಂಜಿ ಈ ಬೆಟ್ಟವನ್ನ ಸೀಳಿ ದಾರಿ ಮಾಡೋದಕ್ಕೆ ತೆಗೆದುಕೊಂಡ ಸಮಯ ದಿನಗಳಲ್ಲ, ತಿಂಗಳುಗಳಲ್ಲ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಬರೋಬ್ಬರಿ 22 ವರ್ಷ ಏಕಾಂಗಿಯಾಗಿ ಕೇವಲ ಒಂದು ಉಳಿ ಮತ್ತು ಸುತ್ತಿಗೆಯಿಂದ ಮಾಡಿದ ರಸ್ತೆ ಇದು. ಕೊನೆಗೆ ದಶರಥ್ ಮಾಂಜಿಯ ಈ ದೃಢ ಸಂಕಲ್ಪ ಮತ್ತು ಹುಚ್ಚು ಪ್ರೀತಿಗೆ ಆ ಬೆಟ್ಟವೇ ಸೋತು ಹೋಗುತ್ತೆ. 360 ಅಡಿ ಉದ್ದ, 30 ಅಡಿ ಅಗಲ ಮತ್ತು 25 ಅಡಿ ಎತ್ತರ ಬೆಟ್ಟವನ್ನು ಸೀಳಿ ದಾರಿ ಮಾಡ್ತಾನೆ. ಪ್ರತಿ ಸಣ್ಣ ಕೆಲಸಕ್ಕೆ 70 ಕಿಲೋಮೀಟರ್ ಸುತ್ತಿಕೊಂಡು ಹೋಗಬೇಕಿದ್ದ ದಾರಿ ಈಗ ಬರೀ 15 ಕಿಲೋಮೀಟರ್ ಸಮೀಪ ಇದೆ. 2007ರಲ್ಲಿ ದಶರಥ್ ಮಾಂಜಿ ನಿಧನ ಆದಮೇಲೆ ಬಿಹಾರದ ಸರ್ಕಾರ ಅವರಿಗೆ ಸರ್ಕಾರಿ ಗೌರವದಿಂದ ಅಂತ್ಯಕ್ರಿಯೆ ಮಾಡಲಾಗುತ್ತೆ. ಬದುಕಿದ್ದಾಗ ಸಿಗಬೇಕಿದ್ದ ಗೌರವ ಸತ್ತ ಮೇಲೆ ಸಿಗುತ್ತೆ. ಪ್ರೀತಿಗಾಗಿ ತಾಜ್ ಮಹಲ್ ಅನ್ನ ಕಟ್ಟಿರೋರಿದ್ದಾರೆ, ಆದರೆ ಪ್ರೀತಿಗಾಗಿ ಬೆಟ್ಟವನ್ನೇ ಸೀಳಿದ ದಶರಥ್ ಮಾಂಜಿ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳ್ಕೊಳ್ತಾರೆ. ಅದೇ ದಾರಿ ಇದು ದಶರಥ್ ಮಾಂಜಿಯ ಪಥವಾಗಿ ಲಕ್ಷಾಂತರ ಜನರಿಗೆ ನಿದರ್ಶನವಾಗುತ್ತೆ. ಪ್ರೀತಿಗಾಗಿ ಕೆಲಸದಾಳುಗಳಿಂದ ಕಟ್ಟಿಸಿದ ತಾಜ್ ಮಹಲ್ ಗ್ರೇಟ ಅಥವಾ ಸುದೀರ್ಘ 22 ವರ್ಷ ಯಾರ ಸಹಾಯ ಇಲ್ಲದೆ ಬೆಟ್ಟವನ್ನು ಸೀಳಿ ದಾರಿ ಮಾಡಿದ ದಶರಥ್ ಮಾಂಜಿ ಗ್ರೇಟ? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗೋಣ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ವೀಕ್ಷಕರೇ. ಅಲ್ಲಿಯವರೆಗೆ ಜೈ ಹಿಂದ್.